ಉಳಿದಿರುವಂಥದ್ದು ಕೆಲವೇ ರಾಶಿಗಳು. ಆ ರಾಶಿಗಳ ಬಗ್ಗೆ ತಿಳಿಸೋದಾದರೆ ಮೀನರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನಕ್ಕೆ ಗುರು ಬರ್ತಾ ಇದ್ದಾನೆ. ಅದು ಗುರುಬಲ. ಮಹೇಶ ಸಚಿವವು ಸುತಸ್ಥೇ ಧೀಮಾನ್ ಗುರು ಅಂತ ಹೇಳುತ್ತೆ. ಪ್ರಚಂಡ ಬುದ್ಧಿವಂತರಾಗ್ಬಿಡ್ತಾರೆ. ಪ್ರಚಂಡ ಬುದ್ಧಿಶಕ್ತಿ ಬಂದು ಸೇರ್ಪಡೆ ಆಗ್ಬಿಡುತ್ತೆ. ಇಷ್ಟು ದಿವಸ ಮಂಕಾಗಿದ್ದರೂ ಈಗ ಇದ್ದಕ್ಕಿದ್ದ ಹಾಗೆ ಗರಿಗೆದರ ಹಾಗೆ ಫಿನಿಕ್ಸ್ ಅಂತೀವಲ್ಲ, ತಾನು ಸತ್ತು ಮತ್ತೆ ತನ್ನ ಬೂದಿಯಿಂದಲೇ ಎದ್ದೇಳುತ್ತಲ್ಲ ಆ ಪಕ್ಷಿ, ಆ ರೀತಿಯಲ್ಲಿ ಇಷ್ಟು ದಿವಸ ಇಲ್ಲದ ವಿಶೇಷ ಶಕ್ತಿ, ಪ್ರತಿಭಾ ಶಕ್ತಿ ನಿಮ್ಮೊಳಗೆ ಬಂದು ಸೇರಿಕೊಳ್ಳುತ್ತೆ. ತುಂಬ ಪ್ರತಿಭಾಶಾಲಿಗಳಾಗಿರ್ತೀರ. ಗುರುಬಲ ಅಂತಕ್ಕಂಥದ್ದು ಸೇರ್ಪಡೆಯಾಗಿದೆ. ಹೀಗಾಗಿ ಮನೆಯಲ್ಲಿ ಮಂಗಳ ಕಾರ್ಯಗಳಾಗುತ್ತೆ. ಸಂತಾನ ಸೂಚನೆ ಹೇಳಿದ್ನಲ್ಲ, ಅವನು ಯಾವುದರ ಕಾರಕ ಅಂತಂದರೆ ಸಂತಾನಕಾರಕ. ಹೀಗಾಗಿ ಬೃಹಸ್ಪತಿ ಶ್ರೇಷ್ಠ ಮತಿತ್ವವನ್ನು ತಂದುಕೊಡ್ತಾನೆ ನಿಮ್ಮ ಪಾಲಿಗೆ. ಕಾರ್ಯಗಳಲ್ಲಿ ಹೊಸ ಪ್ರತಿಭಾ ಆ ಶಕ್ತಿಯನ್ನು ತುಂಬಿಬಿಡ್ತಾನೆ. ಹೀಗಾಗಿ ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ಕಾರ್ಯಗಳಲ್ಲಿ ನೀವು ಜಯಶಾಲಿಗಳಾಗ್ತೀರ. ನಿಮಗಿಂತ ಬೇರೆ ಇನ್ನೊಬ್ಬರು ಕೂಡ ಬಂದು ನಿಮ್ಮಲ್ಲಿ ಕೇಳ್ಕೋಬೇಕು. ಆ ರೀತಿಯಲ್ಲಿ ನೀವು ಒಬ್ಬ ವಿಶಿಷ್ಟ ವ್ಯಕ್ತಿ ಆಗ್ತೀರ, ಅದರಲ್ಲಿ ಸಂಶಯ ಇಲ್ಲ. ಕರ್ಮಾಧಿಪತಿ ಕೂಡ ಹೌದು. ಹೀಗಾಗಿ ನೀವು ಮಾಡ್ತಕ್ಕಂಥ ಕೆಲಸಗಳಿಗೆ ಗುರುವಿನ ಅನುಗ್ರಹದಿಂದಾಗಿ ಆ ಕೆಲಸಗಳು ಮಾನ್ಯತೆಯನ್ನು ಪಡೆಯುತ್ತೆ. ತನ್ಮೂಲಕ ನಿಮಗೆ ಗೌರವ ಮತ್ತು ಪ್ರಶಂಸೆ, ಪ್ರತಿಷ್ಠೆಗಳು ಬಂದು ಒದಗುತ್ತೆ. ಹೀಗಾಗಿ ಈ ಗುರು ಸಂಚಾರ ನಿಮ್ಮ ಪಾಲಿಗೆ ಉತ್ಕೃಷ್ಟವಾದ ಫಲವನ್ನು ತಂದುಕೊಡುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಶುಭ ಫಲಗಳನ್ನು ಕಾಣ್ತೀರ. ತಾಯಿ ಮಕ್ಕಳ, ತಂದೆ ಮಕ್ಕಳ ಬಾಂಧವ್ಯ ಹೆಚ್ಚಿಗಿರುತ್ತೆ. ನಿಮ್ಮ ವಿಶ್ವಾಸ, ಅವರಲ್ಲಿರ್ತಕ್ಕಂಥ ವಿಶ್ವಾಸ ಹೆಚ್ಚುತ್ತೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಬಹಳ ವಿಶೇಷವಾದ ಫಲಗಳನ್ನು ಕಾಣ್ತೀರ. ಒಳ್ಳೆಯ ಗುರುದರ್ಶನವಾಗುತ್ತೆ. ಗುರುವಿನ ಮಾರ್ಗದರ್ಶನ ಸಿಕ್ಕು ನಿಮ್ಮ ವಿದ್ಯಾ ಬುದ್ಧಿಗಳಿಗೆ ಒಂದು ಹೊಸ ಬೆಳಕು ಸಿಗುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೀಗಾಗಿ ನಿಮ್ಮ ಪಾಲಿಗೆ ಗುರುಬಲ ನಿಮಗೂ ಕೂಡ ಬಂಗಾರದ ಫಲವನ್ನು ತಂದುಕೊಡುತ್ತೆ. ಶಾಸ್ತ್ರಿಗಳೇ, ಗುರುಗ್ರಹದ ಸ್ಥಾನಪಲ್ಲಟದಿಂದ ಏನೆಲ್ಲ ಪ್ರಭಾವ ಬೀರುತ್ತೆ ದ್ವಾದಶ ರಾಶಿಗಳ ಮೇಲೆ, ಅದರ ಪರಿಣಾಮ, ಅದಕ್ಕೆ ಪರಿಹಾರ ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಗುರುಬಲ ಗುರುಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.